ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತನ ಬಯಸ್ತಾ ನಾನು ಶೋಭಾ. ಇವತ್ತಿನ ರೆಸಿಪಿ ಕ್ಯಾರೆಟ್ ಪಾಯಸ. ಕ್ಯಾರೆಟ್ ಪಾಯಸನ ಆಲ್ರೆಡಿ ನನ್ನ ವಿಡಿಯೋದಲ್ಲಿ ತುಂಬ ಒಂದು ವಿಧಾನದಲ್ಲಿ ತಿಳಿಸಿದ್ದೀನಿ. ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತು ಮಾಡ್ತಾ ಇರೋವಂಥದ್ದು ತುಂಬಾ ಸಿಂಪಲ್ ಆದಂಥದ್ದು, ಹಾಗೆಯೇ ಯಾವುದೇ ರೀತಿ ತುರಿಯೋ ಅಂಥದ್ದು, ಹಾಗೆ ಇದಕ್ಕೆ ತೆಂಗಿನಕಾಯಿ ಸೇರಿಸಿ ನಾನಿಲ್ಲಿ ಮಾಡ್ತಾ ಇಲ್ಲ. ಹಾಗೆ ಇದಕ್ಕೆ ಗಸಗಸೆ ಆಗಲಿ ತುಪ್ಪ ಆಗಲಿ ಏನೂ ಬಳಸ್ತಾ ಇಲ್ಲ. ತುಂಬಾ ಸಿಂಪಲ್ಲಾಗಿ ಬೆಲ್ಲನ ಸೇರಿಸಿ ಇಲ್ಲಿ ಮಾಡ್ತಾ ಇರೋವಂಥದ್ದು. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟಲ್ಲಿ ಸಾಕಷ್ಟು ವಿಟಮಿನ್ ಎ ಅಂಶ ಇರೋದ್ರಿಂದ ನಮ್ಮ ಒಂದು ಕಣ್ಣಿಗೆ ಹಾಗೆ ನಮ್ಮ ಒಂದು ಸ್ಕಿನ್ನಿಗೆ ಎಲ್ಲದಕ್ಕೂ ಕೂಡ ತುಂಬಾ ಒಂದು ಒಳ್ಳೆ ಲಾಭಕಾರಿ ಅಂತಲೇ ಹೇಳ್ಬೋದು. ಹಾಗೆ ತಕ್ಷಣಕ್ಕೆ ಮನೆಗೆ ಗೆಸ್ಟ್ ಬಂದಾಗ ಮನೆಯಲ್ಲಿ ಒಂದು 2-3 ಕ್ಯಾರೆಟ್ ಇದ್ದರೆ ನೀವು ಖಂಡಿತವಾಗ್ಲೂ ಈ ಒಂದು ಪಾಯಸ ರೆಸಿಪಿನ ಟ್ರೈ ಮಾಡಿ ನೋಡಿ. ಬನ್ನಿ, ಮತ್ತೆ ಆಗ್ತಾಡ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ನಾನಿಲ್ಲಿ ಅರ್ಧ ಕೆಜಿಗಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಕ್ಯಾರೆಟ್ನ ಸಿಪ್ಪೆ ಭಾಗ ಎಲ್ಲ ತೆಗೆದು ಕ್ಲೀನಾಗಿ ಇದನ್ನು ಸ್ವಚ್ಛವಾಗಿ ತೊಳೆದು ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ. ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆಜಿಗಿಂತ ಕಮ್ಮಿ ಅಳತೆನಲ್ಲಿ ಮಾಡ್ತಾ ಇರೋವಂಥದ್ದು. ನೀವು ಬೇಕಾದರೆ ಇಲ್ಲಿ ಎಷ್ಟು ಬೇಕೋ ಕ್ಯಾರೆಟನ್ನು ಅಷ್ಟು ಇಲ್ಲಿ ಸೇರಿಸಿ ಮಾಡ್ಕೊಳ್ಬೋದು. ನಂತರ ಕ್ಯಾರೆಟ್ನ ಇವಾಗ ಕುಕ್ಕರ್ಗೆ ಹಾಕಿದ್ದೀನಿ. ನಂತರ ಮುಳುಗುವಷ್ಟು ನೀರನ್ನು ಸೇರಿಸಿದ್ದೀನಿ. ನಂತರ ಒಂದು 10-15 ನಾನಿಲ್ಲಿ ಬಾದಾಮಿನ ಬಳಸ್ತಾ ಇದ್ದೀನಿ. ನಾನು ಕ್ಯಾರೆಟ್ ಜೊತೆನಲ್ಲೇ ಬಾದಾಮಿನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಬಾದಾಮಿನ ನೀವು ಬಳಸೋಕ್ಕಿಂತ ಮುಂಚಿತವಾಗಿ ಒಂದು ಸಲ ತೊಳೆದ್ಬಿಟ್ಟು ಸೇರಿಸ್ಕೊಳ್ಳಿ. ಹಾಗೆ ಇದ್ರ ಜೊತೆನಲ್ಲಿ ನೀವು ಗೋಡಂಬಿ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು. ಮನೆಯಲ್ಲಿ ಗೋಡಂಬಿ ಇಲ್ಲ, ಹಾಗಾಗಿ ನಾನಿಲ್ಲಿ ಬಾದಾಮಿನ ಬಳಸ್ತಾ ಇದ್ದೀನಿ. ನೋಡಿ, ಕ್ಯಾರೆಟು ನಾನಿಲ್ಲಿ 3 ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಬೇಯೋಷ್ಟರಲ್ಲಿ ನಾವಿಲ್ಲಿ ನೋಡಿ 1 ಕಪ್ಪಷ್ಟು ನಾನಿಲ್ಲಿ ಬೆಲ್ಲನ ಫಸ್ಟು ನಾವು ಇದನ್ನು ಕರಗಿಸ್ಕೊಳ್ಬೇಕು. ಯಾವುದೇ ರೀತಿ ಪಾಕ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನಾನಿಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪು ನೀರನ್ನು ಸೇರಿಸಿ ಇದನ್ನು ನಾನು ಕರಗಿಸ್ಕೊಳ್ತೀನಿ. ನಾವಿಲ್ಲಿ ಬೆಲ್ಲನ ಸೇರಿಸಿ ಮಾಡಿರೋದ್ರಿಂದ ತುಂಬಾ ಆರೋಗ್ಯದಾಯಕ ಅಂತ ಹೇಳ್ಬೋದು. ಬೆಲ್ಲದಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾವುದೇ ಪಾಯಸಗಳಾಗಲಿ ಬೆಲ್ಲನ ಸೇರಿಸಿ ಮಾಡಿರೋದ್ರಿಂದ ಇನ್ನಷ್ಟು ರುಚಿಕರ, ಆರೋಗ್ಯಕರ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ಇವಾಗ ನೋಡಿ ವಿಸಿಲ್ ಕೂಡ ಆಗಿದೆ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಒಂದು 3 ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಇವಾಗ ಒಂದು ಜಾರಿಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗಿರುವಂತಹ ಜಾರಿಗೆ ಸೇರಿಸ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ಮಾಡ್ತಾ ಇರೋವಂಥದ್ದು ಕ್ವಾಂಟಿಟಿ ಸ್ವಲ್ಪ ಅರ್ಧ ಕೆಜಿಗಿಂತ ಕಡಿಮೆ ಕ್ವಾಂಟಿಟಿನಲ್ಲಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನೋಡಿ ಒಂದು 4-5 ನಾನಿಲ್ಲಿ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆನಲ್ಲೇ ನಾನು ರುಬ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಏಲಕ್ಕಿ ಪುಡಿನ ನೀವು ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು. ನಂತರ ನಾವು ಬೇಯಿಸಿಟ್ಕೊಂಡಿದ್ವಲ್ವ ಕ್ಯಾರೆಟ್ ನೀರನ್ನು ಕೂಡ ನಾನಿಲ್ಲಿ ಸಂಪೂರ್ಣ ಬಳಸ್ಕೊಂಡಿದ್ದೀನಿ. ಅಥವಾ ನೀರು ಸಾಕಾಗಲಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ತಣ್ಣೀರು ಕೂಡ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು. ನೋಡಿ, ಈ ಥರ ನಾನು ತುಂಬ ತೀರಾ ಫೈನಲ್ಲ, ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ, ಅಂದರೆ ಬಾದಾಮಿ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನಂತರ ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಜಾರು ತೊಳೆದ ನೀರು ಸ್ವಲ್ಪ. ನಂತರ ನೋಡಿ, ನಾನು ಬೆಲ್ಲದ ನೀರನ್ನು ಕೂಡ ಇವಾಗ ಈ ಥರ ಶೋಧಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವೀಟು ಕಡಿಮೆ ತಿನ್ನೋರಾದರೆ ನೀವು ಒಂದು ಸ್ವಲ್ಪ ಬೆಲ್ಲನ ಪ್ರಮಾಣನ ನೀವಿಲ್ಲಿ ಕಡಿಮೆ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಕ್ಯಾರೆಟಲ್ಲೂ ಕೂಡ ಸ್ವೀಟ್ ಅಂಶ ಇರೋದ್ರಿಂದ ಆದಷ್ಟು ನೀವು ಸ್ವಲ್ಪನೇ ಮಾಡ್ಕೊಳ್ಬೋದು. ಅಥವಾ ನಿಮಗಿಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೀವಿಲ್ಲಿ ಬೆಲ್ಲನ ಸೇರಿಸ್ಕೊಳ್ಬೋದು. ಇವಾಗ ಚೆನ್ನಾಗಿ ನಾವು ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಈ ಒಂದು ಕ್ಯಾರೆಟ್ ಪಾಯಸನ. ಇದು ಚೆನ್ನಾಗಿ ಬೆರಿಬೇಕು ಫಸ್ಟು. ಈ ಕಡೆ ನೋಡಿ, ನಾನು ಹಾಲನ್ನು ಕೂಡ ಇಲ್ಲಿ ಒಂದು ಅರ್ಧ ಲೀಟರ್ ಹಾಲನ್ನು ಇಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಒಂದು ಸೈಡು ನೀವು ಕ್ಯಾರೆಟ್ ಬೇಯಿಸಿ ಇಟ್ಕೊಂಡು ನೀವು ವಿಸಿಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಬೆಲ್ಲದ ಪಾಕ ರೆಡಿ ಆಗುತ್ತೆ. ಪಕ್ಕದಲ್ಲೇ ನೀವು ಹಾಲನ್ನು ಕೂಡ ಕಾಯಿಸ್ಕೊಳ್ಬೋದು. ನೋಡಿ, ಇವಾಗ ಇಲ್ಲಿ ಕುದಿ ಬರ್ತಾ ಇದೆಯಲ್ವಾ, ಒಂದು 2-3 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು.
ಇದಕ್ಕೆ ಇವಾಗ ನಾನು ಕಾಯಿಸಿರೋಂತಹ ಬಿಸಿ ಹಾಲನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗಿಲ್ಲಿ ಎಷ್ಟು ಥಿಕ್ನೆಸ್ ಆಗಿ ಬೇಕು ಅಷ್ಟು ನೀವು ಹದದಲ್ಲಿ ನೀವಿಲ್ಲಿ ಹಾಲನ್ನು ಸೇರಿಸ್ಕೊಳ್ಬೋದು. ಇದನ್ನು ನೀವು ಹಾಗೆ ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವಿಲ್ಲಿ ಬೇಕಾದಲ್ಲಿ ನೀವು ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ನೀವು ತುಪ್ಪದಲ್ಲಿ ಹುರಿದು ನೀವಿಲ್ಲಿ ಸೇರಿಸ್ಕೊಳ್ಬೋದು. ಇದು ಆಪ್ಷನಲ್ಲು. ನಾನು ಆಲ್ರೆಡಿ ಬಾದಾಮಿನ ನಾನು ಮಿಕ್ಸಿನಲ್ಲಿ ನಾನು ರುಬ್ಕೊಂಡಿದ್ದೀನಿ, ಅಂದರೆ ಬೇಯಿಸಿ. ಸೊ ನಿಮಗಿಲ್ಲಿ ಇಷ್ಟ ಆದಲ್ಲಿ ನೀವು ಈ ಒಂದು ವಿಧಾನನ ನೀವಿಲ್ಲಿ ಮಾಡ್ಕೊಳ್ಬೋದು. ನಾವು ಬೆಲ್ಲದ ನೀರನ್ನು ನಾವು ಕ್ಯಾರೆಟ್ ಜೊತೆಯಲ್ಲಿ ಕುದಿ ಬಂದ ಮೇಲೆ ತದನಂತರನೇ ನಾವು ಕಾಯಿಸಿರುವಂತಹ ಹಾಲನ್ನು ನಾವಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಇಷ್ಟು ಉಳಿಸ್ಕೊಂಡಿದ್ದೀನಿ. ನಾನು ಪುನಃ ಒಂದು ಬೇಕಾದಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೀವಿಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ನಂತರ ನೋಡಿ, ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ಬೆಲ್ಲ ಹಾಕಿರೋದ್ರಿಂದ ಹಾಲನ್ನು ಜೊತೆ ಸೇರಿಸಿದ್ರೆ ಹೊಡೆದೋಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ನೋಡಿ, ಜಾಸ್ತಿ ಹೊತ್ತು ನಾವು ಕುದಿಸೋವಂಥ ಅವಶ್ಯಕತೆ ಇರೋದಿಲ್ಲ. ಇವಾಗ ಒಂದು 5 ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ದೆ ನಾನು. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ನಂದಿನಿ ಹಾಲು ಬ್ರ್ಯಾಂಡನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಹಾಲಿನ ಬದಲಾಗಿ ನೀವಿಲ್ಲಿ ತೆಂಗಿನ ಹಾಲನ್ನು ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ತೆಂಗಿನ ಹಾಲನ್ನು ನೀವಿಲ್ಲಿ ಸೇರಿಸ್ಕೊಂಡ್ರೆ ಒಂದು 2-3 ನಿಮಿಷ ನೀವು ಕುದಿಸ್ಕೊಳ್ಬೇಕಾಗತ್ತೆ. ಇವಾಗ ಫೈನಲ್ ಆಗಿ ಕ್ಯಾರೆಟ್ ಪಾಯಸ ರೆಡಿಯಾಗಿದೆ. ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಟೇಸ್ಟಿಯಾದಂತಹ, ತುಂಬಾ ಹೆಲ್ತಿಯಾದಂತಹ ಈ ಒಂದು ಕ್ಯಾರೆಟ್ ಪಾಯಸ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಮತ್ತು ಯಾಕೆ ತಡ, ನೀವು ಕೂಡ ಈ ಒಂದು ಕ್ಯಾರೆಟ್ ಪಾಯಸ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ. ನೋಡೋದಕ್ಕಂತೂ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಿಲ್ಲ. ಕ್ಯಾರೆಟಲ್ಲಿರುವಂತಹ ಬಣ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇದು ನಮ್ಮ ಒಂದು ತ್ವಚೆಗೆ, ಕಣ್ಣಿಗೆ, ಹಾಗೆ ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸಲ ಮರಿದೇನೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ, ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಕಮೆಂಟು, ಶೇರು ಹಾಗೆ ಐಪ್ ಕೂಡ ಮಾಡಿ.